ದೊಡ್ಡ ವಲಗಮಾದಿ ಗ್ರಾಮದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ. ಬಂಗಾರಪೇಟೆ ತಾಲೂಕು ಕಸಬಾ ಹೋಬಳಿ ದೊಡ್ಡ ವಲಗಮಾದಿ ಶ್ರೀದೇವಿ ಭೂದೇವಿ ಸಮೇತ ತಿಮ್ಮರಾಯಸ್ವಾಮಿ ದೇವಾಲಯದಲ್ಲಿ ದಿನಾಂಕ 10/1/2025 ಶುಕ್ರವಾರದಂದು 8ನೇ ವರ್ಷದ ವೈಕುಂಠ ಏಕಾದಶಿ ಪ್ರಯುಕ್ತ ಬೆಳಗ್ಗೆ 3 ಗಂಟೆಗೆ ಅಭಿಷೇಕ ಮತ್ತು ಬೆಳಗ್ಗೆ 6 ಗಂಟೆಗೆ ಮಹಾಮಂಗಳಾರತಿ, ವೈಕುಂಠ ದ್ವಾರ ಪ್ರವೇಶ, ಗೋಪೂಜೆ ಹಾಗೂ ಕಲ್ಯಾಣೋತ್ಸವ ಕಾರ್ಯಕ್ರಮಗಳು ನಡೆಯಲಿದ್ದು, ರಾತ್ರಿ 8:30 ಗಂಟೆವರೆಗೆ ದೇವರ ದರ್ಶನವಿರುತ್ತದೆ. ರಾತ್ರಿ ವಿವಿಧ ಕಾರ್ಯಕ್ರಮಗಳು ಇರುತ್ತದೆ. ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ವಿನಿಯೋಗ ಇರುತ್ತದೆ. ಸರ್ವರಿಗೂ ಆದರದ ಸುಸ್ವಾಗತವನ್ನು ದೊಡ್ಡ ವಲಗಮಾದಿ ಗ್ರಾಮಸ್ಥರು ಕೋರಿದ್ದಾರೆ. ಇನ್ನು ಪೂಜೆ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಗಣ್ಯಾತಿ ಗಣ್ಯರು ಆಗಮಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮೆಂಬರ್ ಮುನಿರಾಜು, ರಾಮಕೃಷ್ಣ, ವೆಂಕಟೇಶ್, ಸಂದೀಪ್, ಎಸ್ವಿಎಸ್ ನಾರಾಯಣಸ್ವಾಮಿ, ಅರುಣ್ ಕುಮಾರ್, ಡಿಕೆ ಶ್ರೀನಿವಾಸ್, ಸುಂದರ್ ಸಿಂಗ್, ಕುಶಾಲ್, ಮುರಳಿ, ವೆಂಕಟಸ್ವಾಮಿ, ಗಜೇಂದ್ರಗೌಡ, ರವಿಕುಮಾರ್, ಕೃಷ್ಣಪ್ಪ, ರಮೇಶ್ ಸೇರಿದಂತೆ ಊರಿನ ಯುವಕರು ಇತರರು ಇದ್ದರು. ದೊಡ್ಡವಲಗಮಾದಿ ಗ್ರಾಮದಲ್ಲಿ ಇವತ್ತು ನನ್ನ ಹೆಸರು ಫಸ್ಟ್ ಮೊದಲಿಗೆ ನನ್ನ ಹೆಸರು ಮುನಿರಾಜು ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರು
ಇವತ್ತು ಈ ದೊಡ್ಡಮದ ಗ್ರಾಮದಲ್ಲಿ ಒಂದು ಶ್ರೀ ತಿಮ್ಮರಾಯ ಸ್ವಾಮಿ ಶ್ರೀದೇವಿ ಭೂದೇವಿ ಶ್ರೀ ತಿಮ್ಮರಾಯ ಸ್ವಾಮಿ ದೇವಿಯ 8ನೇ ವರ್ಷದ ವೈಕುಂಠ ಏಕಾದಶಿ ಪ್ರಯುಕ್ತ ಸುಮಾರು 8 ವರ್ಷಗಳ ಕಾಲದಿಂದ ಈ ಒಂದು ವೈಕುಂಠ ಏಕಾದಶಿಯನ್ನು ಮಾಡ್ಕೊಂಡು ಬರ್ತಾಯಿದ್ದೀರಿ. ಈ ಒಂದು ಇವತ್ತೊಂದು ದಿವಸ ಪೂಜೆಗಳ ಇವತ್ತು ಹೋಮ ಎಲ್ಲ ಇದೆ, ಈಗ ನಡೀತಾ ಇದೆ. ಮತ್ತು ನಾಳೆ ಬೆಳಗ್ಗೆ 6 ಗಂಟೆಗೆ ವೈಕುಂಠ ದ್ವಾರ ಪ್ರವೇಶ ಇರ್ತದೆ. ಮತ್ತು ಈ ಒಂದು ವೈಕುಂಠ ಏಕಾದಶಿ ಮಾಡಬೇಕಂದ್ರೆ ನಮ್ಮ ಊರಿನ ಹಿರಿಯರು ಆಗಿರ್ತಕ್ಕಂಥ ಶ್ರೀ ಮೋಹನ್ ಸಿಂಗ್ ಅವರ ಕುಟುಂಬದವರು ಈ ಒಂದು ನಾಳೆ ಸುಮಾರು 2,500 ಜನಕ್ಕೆ ಊಟ, ಅನ್ನ ಸಂತರ್ಪಣೆ ಮತ್ತು ಪ್ರಸಾದ ವಿನಿಯೋಗ ಎಲ್ಲನೂ ಅವರೊಂದು ಕೊಡುಗೆಯಿಂದ ಮಾಡಿಕೊಟ್ಟಿದ್ದಾರೆ. ಇನ್ನೂ ಬೇರೆ ಬೇರೆ ಹಳ್ಳಿಗಳಿಂದ, ಕಾಮಂಡಳ್ಳಿಯಿಂದ ಅವರು ಸಹ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಹಾಗೂ ನಮ್ಮ ಗ್ರಾಮದ ಹಿರಿಯರು ಹಾಗೂ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ಈ ಒಂದು ವೈಕುಂಠ ಏಕಾದಶಿಯನ್ನು ನಡೆಸಿಕೊಡಲು ಎಲ್ಲರೂ ಒಂದು ಸಹಾಯಾರ್ಥವನ್ನು ಕೊಟ್ಟಿರುತ್ತಾರೆ. ಅವರಿಗೆ ನಮ್ಮ ಈ ಒಂದು ಗ್ರಾಮದ ಪ್ರಯುಕ್ತ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನಡಿಬೇಕಂದ್ರೆ ತುಂಬ ಜನ ಸಹಾಯ ಮಾಡಿದ್ರಿಂದ ಈ ವೈಕುಂಠ ಏಕಾದಶಿಯನ್ನು ಮಾಡ್ತಾಯಿದ್ದೀರಿ. ಪ್ರತಿಯೊಬ್ಬರೂ ಅವರ ಕೈಲಾದಷ್ಟು ಸಹಾಯವನ್ನು ನೀಡಿರೋದ್ರಿಂದ ಈ ಒಂದು ವೈಕುಂಠ ಏಕಾದಶಿಯನ್ನು ಮಾಡ್ತಾಯಿದ್ದೀರಿ. ಅವ್ರಿಗೆ ಮತ್ತು ಈ ಒಂದು ಕಾರ್ಯಕ್ರಮ ನಡೆಸ್ಕೊಡಲು ಪ್ರತಿಯೊಬ್ಬರು ಏನೇನು ಸಹಾಯಾರ್ಥ ನೀಡಿದ್ದಾರೆ ಅವ್ರಿಗೆಲ್ಲರೂ ಅಂಬಿಕೆ ಎಲ್ಲ ದೇವರನ್ನು ಅವ್ರಿಗೆ ಕನಕ ಐಶ್ವರ್ಯಗಳನ್ನು ಕೊಟ್ಟು ಅವ್ರಿಗೆ ಕರುಣಿಸಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ಧನ್ಯವಾದಗಳು. ನಾಳೆ 2,500ರಿಂದ 3,000 ಜನ ಇಲ್ಲಿ ಬರ್ಬೋದು. ಮುಖ್ಯ ವ್ಯಕ್ತಿಗಳು ನಮ್ಮ ಇದಕ್ಕೆ ಯಾರಿಗೂ ನಾವು ಇನ್ವಿಟೇಷನ್ ಕೊಟ್ಟಿಲ್ಲ. ಬಟ್ ನಮ್ಮ ಗ್ರಾಮದಲ್ಲಿ ಯಾರು ಈ ಮೋಹನ್ ಸಿಂಗ್ ಕುಟುಂಬ ಇರ್ಬೋದು. ಅರುಣ್ ಕುಮಾರ್ ಅಂತ ನನ್ನ ಹೆಸರು, ಅಪ್ಪಿ ಅಂತ ಪೆಟ್ಟ ಹೆಸರು. ಆದರೆ ಈಗ ದಿನೇ ದಿನೇ ನಮ್ಮ ಊರಲ್ಲಿ ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಹೇಳಿದಂಗೆ ದಿವಂಗತ ಮೋಹನ್ ಸಿಂಗ್ ಅವ್ರ ಮೊಮ್ಮಕ್ಕಳು 2,000-3,000 ಜನಕ್ಕೆ ಅನ್ನದಾನ ಮಾಡ್ತಾಯಿದ್ರು. ಅವ್ರ ಬಗ್ಗೆ ಭಾಳ ಸಂತೋಷ ಪಡೋದು. ಅಂದ್ರೆ ತಿಮ್ಮರಾಯ ಸ್ವಾಮಿ ಆಶೀರ್ವಾದದಿಂದ ದಿವಂಗತ ಬೈರೇಗೌಡರು ಅಂತ 1/2 ಎಕರೆ ಜಮೀನು ಕೊಟ್ಟು ಆ ಕಾಲದಲ್ಲಿ ನಾವು ಹುಟ್ಟಿರಲಿಲ್ಲ. ದಿವಂಗತ ಬೈರೇಗೌಡರು ಅಂತೇಳಿ 1/2 ಎಕರೆ ಜಮೀನಿಗೆ ಕೊಟ್ಟು ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಕಟ್ಸೋಕ್ಕೆ ಅವಕಾಶ ಕೊಟ್ಟು, ಹಾಗಾಗಿ ಇವತ್ತು ದಿವಸ ದಿನೇ ದಿನೇ ನಮ್ಮ ಮಾಜಿ ಚೇರ್ಮನ್ರು ವೆಂಕಟೇಶ್ ಅಂತ, ಹಾಗಾಗಿ ಭಾಳ ಚೆನ್ನಾಗಿ ದಿನೇ ದಿನೇ ನಡೀತಾ ಇದೆ. ನಮ್ಮ ಸರ್ಕಾರದಿಂದ ಭಾಳ ಚೆನ್ನಾಗಿ ನಡೀಲಿ ಅಂತ ಇನ್ನೂ ಆಶಿಸ್ತೀನಿ.